Hello everyone, hope you all are fine and doing great. Welcome back to Study Center. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಬಂದು 9th ಸ್ಟ್ಯಾಂಡರ್ಡ್ ಪದ್ಯ 5 ಮನೆ ಕೆಲಸದ ಹೆಣ್ಣು ಮಗಳು ಅಂತ ಒಂದು ಪೊಯಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಅವ್ರಿಗೆ ಒಂದು ಲೆಸನ್ ಹಾಗೂ 4 ಪೊಯಮ್ಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಫಸ್ಟ್ ಕಂಪ್ಲೀಟಾಗಿ ಪೊಯಮ್ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡಾದಮೇಲೆ ಲೆಸನ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಬಂದು 5th ಪೊಯಮ್ ಮನೆ ಕೆಲಸದ ಹೆಣ್ಣು ಮಗಳು. ಈ ಪೊಯಮ್ನ ಯಾರು ಬರೆದಿರೋದು ಅಂತ ನೋಡೋದಾದರೆ ಇದರ ಕೃತಿಕಾರರು ಬಂದು S.G. ಸಿದ್ದರಾಮಯ್ಯ ಅವರು ಈ ಪೊಯಮ್ನ ಬರೆದಿರೋದು. ಈ ಪದ್ಯನ ಆಕಾರ ಕೃತಿ ಬಂದು ಉರಿವ ಬತ್ತಿ ತೈಲ ಎಂಬ ಕವನ ಸಂಕಲನದಿಂದ ಮನೆ ಕೆಲಸದ ಹೆಣ್ಣು ಮಗಳು ಎಂಬ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ ಏನಿದು ಮನೆ ಕೆಲಸದ ಹೆಣ್ಣು ಮಗಳು ಅಂದರೆ ಮನೆ ಕೆಲಸ ಮಾಡುವಂಥ ಹೆಣ್ಣು ಮಗಳು ತನ್ನ ಕಷ್ಟವನ್ನು ಯಾವ ರೀತಿ ಹೇಳ್ಕೊತಿದ್ದಾಳೆ, ಅವಳು ಯಾವುದ್ಯಾವುದರಿಂದ ವಂಚಿತಳಾಗ್ತಿದ್ದಾಳೆ, ಅಂದರೆ ಅವಳಿಗೆ ಯಾವ್ಯಾವುದು ಫೀಲ್ ಮಾಡೋಕ್ಕಾಗ್ತಾ ಇಲ್ಲ, ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಒಂದು ಪೊಯಮಲ್ಲಿ ಆ ಮನೆ ಕೆಲಸದ ಹೆಣ್ಣು ಮಗಳು ಈ ಪೊಯಮ್ ಮೂಲಕ ಅವಳ ಕಷ್ಟ, ಅವಳ ನೋವನ್ನು ಈ ಪೊಯಮಲ್ಲಿ ಹೇಳ್ತಾ ಇದ್ದಾಳೆ. ಸೊ ಬನ್ನಿ ನೋಡೋಣ. ಫಸ್ಟ್ ಪಾರದಲ್ಲಿ S.G. ಸಿದ್ದರಾಮಯ್ಯ ಅವರು ನಮಗೆ ಏನು ತಿಳಿಸ್ತಾ ಇದ್ದಾರೆ ಅಂತ ನೋಡೋದಾದರೆ, ಕುಡುಕ ಅಪ್ಪ ಸಾಲ ಮಾಡಿ ನನ್ನ ಜೀತಕ್ಕಿಟ್ಟನು, ಪಟ್ಟಣಕ್ಕೆ ಕರೆತಂದು ಮನೆ ಕೆಲಸಕ್ಕೆ ಬಿಟ್ಟನು. ಅಂದರೆ ಕುಡುಕ ಅಪ್ಪ, ಮನೆ ಕೆಲಸದ ಹೆಣ್ಣು ಮಗಳನ್ನ ಅಪ್ಪ ಏನಿದ್ದಾನೆ ಅವನು ಬಹಳನೇ ಕುಡಿತಾನೆ. ಕುಡುಕ ಅಪ್ಪ ಸಾಲ ಮಾಡಿ ನನ್ನ ಜೀತಕ್ಕಿಟ್ಟನು ಅಂದರೆ ಸಾಲ ಮಾಡಬೇಕಲ್ವ, ಅದಕ್ಕೆ ಈ ಹುಡುಗಿನ ಸಾಲ ತೀರಿಸೋದಕ್ಕೋಸ್ಕರ ಪಟ್ಟಣಕ್ಕೆ ಅಂದರೆ ಟೌನ್ಗೆ ಕರ್ಕೊಂಡ್ಬಂದು ಮನೆ ಕೆಲಸ ಮಾಡೋದಕ್ಕೆ ಜೀತಕ್ಕೆ ಇಡ್ತಾರೆ. ಸೊ ಆ ದುಡ್ಡಲ್ಲಿ ಸಾಲ ತೀರಿಸ್ಬೋದು ಅಂತ ಮಗಳನ್ನ ಈ ಥರ ಕುಡುಕ ಅಪ್ಪ ಬೆಂಗಳೂರಿಗೆ ಅಂದರೆ ಟೌನ್ ಅಂದರೆ ಹಳ್ಳಿಯಿಂದ ಟೌನ್ಗೆ ಕರ್ಕೊಂಬಂದು ಸಿಟಿಗೆ ಕರ್ಕೊಂಬಂದು ಮನೆ ಕೆಲಸ ಮಾಡೋಕ್ಕೆ ಜೀತಕ್ಕೆ ಇಡ್ತಾನೆ. ಕಸ ಮುಸುರೆ ತೊಳೆಯುತ್ತೀನಿ, ಬಟ್ಟೆ ಬರೆ ಒಗೆಯುತ್ತೀನಿ, ನೀರೊಳಾಡಿ ಕೈ ಸೆಳೆತ, ಕಾಲು ಹುಣ್ಣು ಮೈ ನೋವು. ಅಂದರೆ ಪಾಪ ಈ ಹುಡುಗಿ ಇಲ್ಲಿ ಏನು ಹೇಳ್ತಿದ್ದಾಳೆ ಅಂದರೆ ಕೆಲಸ ಮಾಡಿ ಮಾಡಿ ಅವಳು ಕಸ ಮುಸುರೆ ತೊಳಿತಾಳೆ ಹಾಗೂ ಬಟ್ಟೆ ಒಗಿತಾಳೆ, ನೀರೊಳಗಾಡಿ ಅವಳು ಕೆಲಸ ಮಾಡುವಾಗ ಇವಾಗ ಪಾತ್ರೆ ತೊಳೆಯುವಾಗ ಅವಳು ನೀರಲ್ಲಿ ಆಡಬೇಕು, ಬಟ್ಟೆ ಒಗೆಯುವಾಗ ಅವಳು ನೀರಲ್ಲಿ ಕೆಲಸ ಮಾಡಬೇಕು. ಇದೆಲ್ಲ ಮಾಡಿ ಮಾಡಿ ನೀರೊಳಗಡೆ ಅವಳು ಕೈ ಆಡಿ ಆಡಿ ಅವಳ ಕೈಯೆಲ್ಲ ನೋವು ಬಂದ್ಬಿಟ್ಟಿದೆ, ಕೈ ಸೆಳೆತ ಆಗಿದೆ, ಅವಳಿಗೆ ಕಾಲುಗಳೆಲ್ಲ ಹುಣ್ಣಾಗಿ ಗಾಯ, ಮೈಕೈ ನೋವೆಲ್ಲ ತುಂಬಾ ಗಾಯ ಆಗಿದೆ ಅವಳಿಗೆ ಅಂತ ಅವಳ ನೋವನ್ನು, ಅವಳ ಸಂಕಟವನ್ನು ಅವಳು ಸೆಕೆಂಡ್ ಪ್ಯಾರಾದಲ್ಲಿ ಹೇಳ್ತಾ ಇದ್ದಾಳೆ. ಯೂನಿಫಾರ್ಮ್ ಹುಡುಗನನ್ನು ಶಾಲೆಗೆಂದು ಬಿಡುತ್ತೇನೆ, ಶಾಲೆ ಮಕ್ಕಳನ್ನು ನೋಡಿ ಮೂಕಳಾಗಿ ನಿಲ್ಲುತ್ತೇನೆ. ಅಂದರೆ ಇವಳು ಯಾರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅಂದರೆ ಅವರಪ್ಪ ಯಾರ ಮನೆಯಲ್ಲಿ ತಂದು ಜೀತಕ್ಕಿಟ್ಟಿರ್ತಾನೆ ಅವ್ರ ಮಕ್ಕಳನ್ನ ಇವಳು ಕರ್ಕೊಂಡೋಗಿ ಸ್ಕೂಲ್ಗೆ ಬಿಡಬೇಕಾಗಿರುತ್ತೆ. ಸೊ ಆ ಯೂನಿಫಾರ್ಮ್ ಹಾಕ್ಕೊಂಡಿರೋ ಮಕ್ಕಳನ್ನ ನೋಡಿದಾಗ ಸ್ಕೂಲ್ಗೆ ಬಿಡಕ್ಕೆ ಹೋದಾಗ ಆ ಮಕ್ಕಳನ್ನ ಇವಳಿಗೂ ಆಸೆ ಆಗುತ್ತಲ್ವ, ಇವಳು ಸಣ್ಣವಳೆ ಅಲ್ವಾ. ಸೊ ಆ ಮಕ್ಕಳನ್ನ ನೋಡಿದಾಗ ಇವಳು ಮೂಕಳಾಗಿ ಅಂದರೆ ಅವಳಿಗೂ ಆಸೆ ಆಗಿ ಏನು ಮಾತಾಡೋಕ್ಕಾಗದೆ ಏನು ಮಾಡೋಕ್ಕಾಗದೆ ಪಾಪ ಮೂಕಳಾಗಿ ನಿಂತ್ಕೊಂಡ್ಬಿಡ್ತೀನಿ ನಾನು, ನನಗೂ ಆಸೆ ಆದರೆ ಏನು ಮಾಡೋದು, ಹೋಗೋಕ್ಕಾಗಲ್ಲ ನನಗೆ ಅಂತ ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ. ಅವರಂತೆ ನಾನಿಲ್ಲ, ಅವರ ನಗು ನನಗಿಲ್ಲ, ಆ ಪುಸ್ತಕ ಆ ಸ್ಲೇಟು ಯಾಕೆ ನನಗೆ ಸಿಕ್ಕಲಿಲ್ಲ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾಳೆ ಅಂದರೆ ಅವರಂತೆ ನಾನು ಅಲ್ವಾ, ನಾನು ಅವ್ರ ವಯಸ್ಸಿನವಳೆ ಅಲ್ವಾ, ಆದರೆ ನಾನು ಯಾಕೆ ಯೂನಿಫಾರ್ಮ್ ಹಾಕ್ಕೊಂಡು ಆ ಸ್ಲೇಟಲ್ಲಿ ಬರಿತಾ ಇಲ್ಲ, ನನ್ನ ಹತ್ರ ಯಾಕೆ ಬಳಪ ಇಲ್ಲ, ಅವರ ನಗು ನನಗೆ ಯಾಕಿಲ್ಲ, ನನಗೆ ಯಾಕೆ ಬರೀ ಕಷ್ಟ, ನೋವು, ಕೈ ಸೆಳೆತ, ಕಾಲು ಹುಣ್ಣು, ಮೈ ನೋವು, ನಾನು ಯಾಕೆ ಕಸ ಮುಸ್ರೆ ಬಟ್ಟೆ ಬರೆ ಒಗಿಬೇಕು, ತೊಳಿಬೇಕು ಅಂತ ಇಲ್ಲಿ ಅವಳೇ ಪ್ರಶ್ನೆ ಕೇಳ್ತಾ ಇದ್ದಾಳೆ. ನನಗೆ ಯಾಕೆ ಈ ಥರ ಎಲ್ಲ ಫೆಸಿಲಿಟೀಸ್ ಇಲ್ಲ, ಹೆಣ್ಣೊಂದು ಕಲಿತಾರೆ ಅಂದರೆ ಹುಡುಗಿ ಒಬ್ಳು ಓದ್ಕೊಂಡಿದ್ರೆ ಶಾಲೆಯೊಂದು ತೆರೆದಂತೆ ಅಲ್ವಾ ಅಂತ ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ. ಮನೆಯ ಮೊದಲು ಪಾಠಶಾಲೆ, ತಾಯಿಯೇ ಮೊದಲ ಗುರುವು, ಮಕ್ಕಳು ದೇವರೆಂದು ಹೇಳುತ್ತಾರೆ ದೊಡ್ಡವರು, ನಾವು ಮಕ್ಕಳಲ್ಲವೇ, ನಮಗೆ ಹಕ್ಕು ಇಲ್ಲವೇ. ಅಂದರೆ ಮನೆಯೇ ಮೊದಲ ಶಾಲೆ, ನಾವು ಎಲ್ಲ ಕಲಿಯೋದು ಫಸ್ಟ್ ಮನೆಯಲ್ಲೇ, ಹಾಗೆ ನಮ್ಮ ತಾಯಿಯೇ ನಮ್ಮ ಮೊದಲ ಗುರು ಅಂತ ಎಲ್ಲರೂ ದೊಡ್ಡವರು ಹೇಳ್ತಾರೆ, ಮಕ್ಕಳೇ ದೇವರು ಅಂತ ಹೇಳ್ತಾರೆ ದೊಡ್ಡವರು. ಆದರೆ ಈ ಮಾತೆಲ್ಲ ನನಗೆ ಯಾಕೆ ನಿಜ ಆಗಿಲ್ಲ, ನನಗೆ ಓದೋದಕ್ಕೆ ಹಕ್ಕಿಲ್ವಾ, ನಾನು ಖುಷಿಯಾಗಿರೋದಕ್ಕೆ ಹಕ್ಕಿಲ್ವಾ, ಬರೀ ನಾನು ಕೆಲಸ ಮಾಡಬೇಕಾ, ಕಸ ಮುಸ್ರೆ ತಿಕ್ಕೊಂಡು ಬಟ್ಟೆ ಬರೆ ತೊಳ್ಕೊಂಡು ಒಕ್ಕೊಂಡು ಇರಬೇಕಾ, ನನಗೂ ಯೂನಿಫಾರ್ಮ್ ಹಾಕ್ಕೊಂಡು ಸ್ಲೇಟು ಬಳಪ ಹಿಡ್ಕೊಂಡು ಸ್ಕೂಲ್ಗೆ ಹೋಗೋದಕ್ಕೆ ಆಗಲ್ವಾ ಅಂತ ಇಲ್ಲಿ ಹುಡುಗಿ ತನ್ನ ನೋವನ್ನು, ತನ್ನ ದುಃಖವನ್ನು, ತನ್ನ ಅಪ್ಪ ಯಾವ ರೀತಿ ಅವಳ ಜೀವನವನ್ನು ಹಾಳು ಮಾಡ್ದ ಅನ್ನೋ ಒಂದು ಸನ್ನಿವೇಶನ ಇಲ್ಲಿ ಹುಡುಗಿ ಹೇಳ್ತಾ ಇದ್ದಾಳೆ. ಸೊ ಅದಕ್ಕೆ ಹೇಳೋದು, ಎಷ್ಟೋ ಜನಕ್ಕೆ ಸ್ಕೂಲ್ ಇರಲ್ಲ, ಎಜುಕೇಷನ್ ಇರಲ್ಲ, ಅದು ನಿಮಗೆ ನಿಮ್ಮ ಪೇರೆಂಟ್ಸ್ ಕೊಡ್ತಿದ್ದಾರೆ ಅಂದರೆ ಯು ಆರ್ ರಿಯಲಿ ಗ್ರೇಟ್, ಸೊ ಯು ಆರ್ ರಿಯಲಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಓದೋ ಟೈಮಲ್ಲಿ ಓದಿ, ಆಮೇಲೆ ನೀವು ಎಂಜಾಯ್ ಮಾಡೋದು ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ಓದೋ ಟೈಮಲ್ಲಿ ಓದ್ಬಿಡಿ, ನಿಮಗೆ ತುಂಬಾ ಲೈಫ್ ಆಮೇಲೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಈ ಹುಡುಗಿಗೆ ಪಾಪ ಓದೋಕ್ಕೆ ಇಷ್ಟ ಆದರೆ ಓದೋಕ್ಕಿಲ್ಲ, ಓದೋಕ್ಕೆ ಯಾರೂ ಸೇರಿಸಿಲ್ಲ, ಮನೆ ಕೆಲಸ ಮಾಡ್ಕೊಂಡು ಇರೋವಂಥ ಲೈಫ್ ಆಗಿದೆ. ಅದಕ್ಕೆ ಈ ಪೊಯಮಿನ ನೀತಿ ಬಂದು ಚೆನ್ನಾಗಿ ಓದ್ಕೊಂಡು ಒಳ್ಳೆ
ಪೊಸಿಷನಲ್ಲಿ ಇರಬೇಕು ಅನ್ನೋದು. ಸೊ ನಿಮಗೆಲ್ಲ ಓದೋ ಆಪರ್ಚುನಿಟೀಸ್ ಇದೆ. ಸೊ ಪ್ಲೀಸ್ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಈ ಬ್ಯೂಟಿಫುಲ್ ಮೆಸೇಜ್ ಇರುವಂಥ ಪೋಯಮ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ, ಅರ್ಥ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋಸ್ನು ಫಸ್ಟ್ ನೋಡ್ಬೋದು. ಸೊ ಇಂಗ್ಲೀಷ್, ಮ್ಯಾಥ್ಸ್, ಹಿಂದಿ, ಸೈನ್ಸ್ ಈ 4 ಸಬ್ಜೆಕ್ಟ್ಸ್ ಏನಾದರೂ ನಿಮಗೆ ಡೌಟ್ ಇದ್ದರೆ ಟಾಪರ್ಸ್ ಟ್ಯುಟೋರಿಯಲ್ಸ್ ಅನ್ನೋ ಒಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಒಂದು ಸತಿ ಅವ್ರ ಚಾನಲ್ ವಿಸಿಟ್ ಮಾಡಿ, ನೋಡಿ ವೀಡಿಯೋಸು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನಮ್ಮನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಹೋಗಿ ಫಾಲೋ ಮಾಡಿ. ನಿಮಗೆ ಈ ಪೋಯಮಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೆಟ್ ಮೀ ನೋ. ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್ ಇನ್ ಒನ್ ಶಾರ್ಟ್ ವಿಡಿಯೋ. ಆ್ಯಂಡ್ ನೀವು ಡೌಟ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳೋದಕ್ಕೆ ಅನ್ಕಂಫರ್ಟಬಲ್ ಇದ್ದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರು ಕೂಡ ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡ್ತೀನಿ. ಬ್ಯೂಟಿ ರೆಸಿಪೀಸ್ ಅನ್ನೋ ಒಂದು ಹೊಸ ಚಾನಲ್, ಆ ಚಾನಲ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬ್ಯೂಟಿ ರಿಲೇಟೆಡ್ ವೀಡಿಯೋಸ್ ನಿಮಗೆ ಅದರಲ್ಲೂ ಕೂಡ ಟಿಪ್ಸ್ ಹಾಗೂ ಟ್ರಿಕ್ಸ್ ಅಬೌಟ್ ಬ್ಯೂಟಿ ನಿಮಗೆ ಆ ಚಾನಲಲ್ಲೂ ಅವೈಲೇಬಲ್ ಇರುತ್ತೆ. ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಎವ್ರಿ ಒನ್. ರೀಡ್ ವೆಲ್.